ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಮುಂಚೆ ಒಬ್ರು ಬಂದಾಗ ಇನ್ನೊಂಥರ, ಈಗ ಒಬ್ರು ಬಂದಾಗ ಇನ್ನೊಂಥರ, ಎಲ್ಲರೂ ನೋಡ್ತಿದ್ದಾರೆ, ನಾವೇನು ಕುಳ್ರಲ್ಲ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಜನ ಮರಳು ಜಾತ್ರೆ ಮರಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜಾನ್ವಿ ಅವರು ಒಂದು ಇಂಟರ್ವ್ಯೂ ಕೂಡ ಇದನ್ನೇ ಹೇಳಿದ್ರು, ಅದನ್ನೇ ಇಲ್ಲಿ ಕ್ಯಾಪ್ಷನ್ ಆಗಿ ಕೊಟ್ಬಿಟ್ಟಿದ್ದಾರೆ. ನೋಡಿ, ಫಸ್ಟ್ ಪ್ರೋಮೋದಲ್ಲಿ ಇರೋದೇನಪ್ಪ ಅಂತಂದ್ರೆ ಇನ್ಮೇಲೆ ಬರುತ್ತೆ ಮುಖವಾಡಗಳು ಈಚೆ ಬರಲಿ ಅಂತ ಇಲ್ಲಿ ರಾಶಿಕ್ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಈ ಒಂದು ಕ್ಯಾಪ್ಟನ್ಸಿ ರೇಸ್ ಯಾವಾಗ ಮುಗೀತೋ ಇವಾಗ ಸೂರಜ್ ಅವ್ರಿಗೆ ಮತ್ತಿಲ್ಲಿ ರಾಶಿಕ್ ಅವ್ರಿಗೆ ಇಬ್ರು ಕೂಡ, ರಾಶಿಕ್ ಅವರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟರು. ಮತ್ತೆ ಇಲ್ಲಿ ಕಂಗ್ರಾಚುಲೇಷನ್ ಕೂಡ ಬಂದು ಸೂರಜ್ ಅವರು ಹೇಳಿದ್ರು. ಅಂದ್ರೆ ಒಳಗಡೆ ಒಂದು ಹೊರಗಡೆ ಒಂದು ನಾಟಕ ಆಡ್ತಾರೆ ಅಂತಾರಲ್ಲ, ಇದಕ್ಕೆ ಅಂತ ಕಾಣಿಸುತ್ತೆ. ಕೆಲವೊಬ್ಬರು ನೀವು ನೋಡ್ಬೋದು, ಗಿಲ್ಲಿ ನಟವ್ರಿಗೆ ಈ ಥರ ಒಂದು ಸೀಕ್ರೆಟ್ ಆದ ಟಾಸ್ಕ್ ಕೊಟ್ಟಾಗೂ ಕೂಡ ಅವ್ರು ಎಷ್ಟೊಂದು ಬೇಜಾರು ಮಾಡ್ಕೊತಿದ್ರು. ಇಲ್ಲ, ಕಾವ್ಯನ ಅನಿಸ್ಬೇಕಲ್ಲ, ಒಪ್ಕೋಬೇಕಾದ್ರೆ ಅಷ್ಟೊಂದು ಯೋಚನೆ ಮಾಡಿದ್ರು ಅವರು. ಅಯ್ಯೋ ಒಪ್ಕೊಳ್ಳಬೇಡ ಅಂತ. ಇನ್ನು ಹತ್ತು ಎನ್ಸೋಸ್ಗೆ ನೀವು ಒಪ್ಕೊಳ್ಳಿಲ್ಲ ಅಂತಂದ್ರೆ ಡೀಲ್ ಕ್ಯಾನ್ಸಲ್ ಅಂತ ಹೇಳಿದಾಗ ಇಲ್ಲಿ ಕಷ್ಟಪಟ್ಬಿಟ್ಟು ಒಪ್ಕೊಂಡ್ರು ಇಲ್ಲಿ ಗಿಲ್ಲಿಯವರು. ಆದರೆ ಇಲ್ಲಿ ಸೂರಜ್ ಅವರು ರಾಶಿಕ್ ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಏನೇ ಇರ್ಬೋದು, ಒಂದು ಬಾಂಡಿಂಗ್ ಅಂತ ಅಂದ್ಬಿಟ್ಟು. ಆದರೂ ಕೂಡ ಇಲ್ಲಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿರೋದು ಅವ್ರಿಗೆ ಇಷ್ಟ ಆಗಿಲ್ಲ. ನೋಡಿ, ಎಂಥ ಸ್ವಾರ್ಥದ ಆಟ ಅಂತಂದರೆ, ಹೌದು ಸ್ವಾರ್ಥದ ಆಟ ಆಡಲೇಬೇಕು. ಬಟ್ ಇಲ್ಲಿ ಅವರು ರಾಶಿಕ್ ಅವ್ರು ಏನು ಮಾಡೋಕ್ಕಾಗುತ್ತೆ, ಉಸ್ತುವಾರಿಯಾಗಿ ಇದ್ದಿದ್ದು ಚೈತ್ರ ಅವರು ಇಲ್ಲಿ. ಬಟ್ ಇವರಿಬ್ಬರ ಮಧ್ಯೆ ಬೆಂಕಿ ಹಚ್ಚಿರೋದು ಯಾರು ಅಂತ ಇಲ್ಲಿ ನೋಡಬೇಕಿದೆ. ಅಂದರೆ ರಾಶಿಕ್ ಅವ್ರಿಗೆ ಈ ಒಂದು ವಿಚಾರನ ತಿಳಿಸಿರೋದು ಯಾರು ಅಂತಂದ್ಬಿಟ್ಟು. ಇನ್ನು ರಾಶಿಕ್ ಅವರು ಈ ರೀತಿ ಹೇಳಿದ ತಕ್ಷಣನೇ, ಅದೇ ಇನ್ಮೇಲೆ ಮುಖವಾಡಗಳು ಈಚೆ ಬರುತ್ತೆ ಅಂತ ಹೇಳಿದ ತಕ್ಷಣ ಸೂರಜ್ ಅವ್ರು ಎದ್ದು ಬಂದ್ಬಿಟ್ಟು ಇಲ್ಲಿ ಕೇಳ್ತಾರೆ, ಏನು ಮುಖವಾಡ ಹಾಕ್ಕೊಂಡು ಏನೋ ಮಾಡ್ತಿದ್ದೀನಿ ಅಂತ ಹೇಳ್ತಾರ, ಏನು ಅಂತ ಕೇಳಿದ ತಕ್ಷಣನೇ ಇಲ್ಲಿ ಹೇಳ್ತಾರೆ, ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ಅಂತ ಅಂದಮೇಲೆ ಏನಕ್ಕೆ ಬಂದ್ಬಿಟ್ಟು ವಿಶ್ ಮಾಡಿಬಿಟ್ಟು ಕಂಗ್ರಾಚುಲೇಷನ್ ಹೇಳಿದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದು ಕೂಡ ಕರೆಕ್ಟ್ ಅಲ್ವಾ? ಇಲ್ಲಿ ಇಷ್ಟ ಆಗಿಲ್ಲ ಅಂತಂದರೆ ಯಾಕೆ ನಾಟಕ ಮಾಡಬೇಕು ಅಂದರೆ ಮನ್ಸು ಒಳಗಡೆ ಒಂದಿದೆ, ಆದರೆ ಈಚ್ ಕಡೆ ಬಂದ್ಬಿಟ್ಟು ಇಲ್ಲ ನೀನು ಚೆನ್ನಾಗಿ ಆಡಿದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಎಷ್ಟು ಸರಿ ಇರುತ್ತೆ. ಅಂದರೆ ಇಲ್ಲಿ ಸೂರಜ್ ಅವರು ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ ಇರುತ್ತಲ್ವಾ, ಅದಕ್ಕೋಸ್ಕರನೇ ಅದನ್ನ ಮಾಡಕ್ ಬಂದ್ರು ಅಂತ ಕಾಣಿಸುತ್ತೆ. ಎಲ್ರಿಗೂ ನೋಡೋರಿಗೆ ಇವ್ರು ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಂದ್ಬಿಟ್ಟು ಕಂಗ್ರಾಚುಲೇಷನ್ ಹೇಳಿರ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಬಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರಿಗೆ ವಿಶ್ ಮಾಡಿದ್ರು. ಅದಕ್ಕೆ ಏನಾರ ನಾನು ಮಾಡಲಿಲ್ಲ ಅಂದ್ರೆ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೋಗಿ ಮಾಡಿದ್ರು. ಆದರೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಯಾಕಂದ್ರೆ ಅವ್ರು ಇಷ್ಟ ಆಗಿರಲಿಲ್ಲ ಗೆದ್ದಿದ್ದು. ಅದಕ್ಕೆ ರಾಶಿಕ್ ಅವರು ಕೂಡ ಇಲ್ಲಿ ಕರೆಕ್ಟಾಗಿ ಕೇಳಿದ್ರು. ಸೂರಜ್ ಅವರು ಇದನ್ನ ಡಿಸ್ಕಷನ್ ಮಾಡಿದ್ದು ಅಡುಗೆ ಮನೆಯಲ್ಲಿ ಅಶ್ವಿನಿ ಅವ್ರ ಹತ್ರ ಇದನ್ನ ಡಿಸ್ಕಷನ್ ಮಾಡಿದ್ರು. ಬಟ್ ಈ ಒಂದು ಪ್ರೋಮೋದಲ್ಲಿ ಅವ್ರು ಇರೋದನ್ನ ತೋರಿಸಿಲ್ಲ. ಆದರೆ ಯಾರು ಇದನ್ನ ಹೇಳಿದ್ದಾರೆ ಗೊತ್ತಿಲ್ಲ. ಧ್ರುವಂತ್ ಅವ್ರು ಹೇಳಿದ್ರು, ಇಲ್ಲ ಅಶ್ವಿನಿ ಅವ್ರು ಹೇಳಿದ್ರು. ಅವ್ರ ಮುಂದೆನೇ ಮಾತಾಡಿದ್ದು ಸೂರಜ್ ಅವರು ಕೂಡ ಅಷ್ಟೇ, ಅಶ್ವಿನಿ ಅವರು ಕೂಡ ಅಷ್ಟೇ. ಹೇಗಿದ್ರು ಕೂಡ ಅಶ್ವಿನಿ ಅವರಿಗೆ ಒಂದು ವಿಚಾರ ಅಂದ್ರೆ ರಜತ್ ಅವ್ರ ವಿಚಾರನ ಅವರೇ ಇಲ್ಲಿ ಹೇಳಿದ್ದು, ಸೂರಜ್ ಅವರು ಎಲ್ಲರೂ ಕಿವಿಗೆ ಮುಟ್ಟಿಸಿದ್ದು. ಇಲ್ಲಿ ಅಶ್ವಿನಿ ಅವರೇ ಈ ಒಂದು ವಿಚಾರ ಹೇಳಿರ್ಬೇಕು. ಯಾಕಂದ್ರೆ ಅಡುಗೆ ಮನೆ ಚರ್ಚೆ ಆಗಿದೆ ಇದು, ಯಾಕಂದ್ರೆ ಅವ್ರು ಹೇಗೆ ಕ್ಯಾಪ್ಟನ್ ಆಗ್ಬಿಟ್ಲು ಅಂತಂದ್ಬಿಟ್ಟು ಮಾತಾಡಿದ್ರು. ಮತ್ತೆ ಧ್ರುವಂತ್ ಅವರು ಈ ವರ್ಡ್ನ ಯೂಸ್ ಮಾಡಿದ್ದು. ನಮ್ಮ ಟೀಮ್ ಅವರು ಇಲ್ಲಿ ಯಾರೂ ಕೂಡ ಕ್ಯಾಪ್ಟನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಚೈತ್ರ ಅವ್ರ ಮೈಂಡಲ್ಲಿ ಇತ್ತು. ಅಂದರೆ ರಜತ್ ಅವ್ರ ಟೀಮು ಅಶ್ವಿನಿ ಟೀಮ್ ಏನಿತ್ತು ಆ ಟೀಮಿಂದ, ರಜತ್ ಅವ್ರ ಟೀಮಿಂದ ಬರೋರು ಅಲ್ಲಿ ಬಂದಿದ್ರಲ್ಲ ಕ್ಯಾಪ್ಟನ್ ಸೀರೀಸ್ಗೆ, ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಚೈತ್ರ ಅವ್ರ ಮೈಂಡಲ್ಲಿ ಇತ್ತು. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರ ಟೀಮಿಂದ ಆಗಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ಅಶ್ವಿನಿ ಅವ್ರ ಟೀಮಲ್ಲಿ ಇದ್ದಿದ್ದು ಸೂರಜ್ ಅವರಲ್ವಾ, ಅದಕ್ಕೆ ಬೇಕು ಅಂತ ಇಲ್ಲಿ ಸೋಲಿಸಿದ್ದು ಅಂತ ಧ್ರುವಂತ್ ಅವ್ರು ಮಾತಾಡಿದ್ದು. ಅಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಇದ್ರು. ಇವರಿಬ್ಬರಲ್ಲಿ ಯಾರೋ ಒಬ್ರು ಹೇಳಿರಬೇಕು, ನೋಡೋಣ ಯಾರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಸೂರಜ್ ಅವರು ಹೇಳ್ತಾರೆ, ಅವ್ಳು ಹೇಗೆ ಕ್ಯಾಪ್ಟನ್ ಆದ್ಲು ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು. ಹೌದು, ಅವ್ರು ಹೇಗಾದ್ರೂ ಕ್ಯಾಪ್ಟನ್ ಆಗಲಿ, ಅಲ್ಲಿ ಮೇಯ್ನ್ ಆಗಿದ್ದು ಉಸ್ತುವಾರಿಯಾಗಿ ಇದ್ದಿದ್ದು ಚೈತ್ರ ಅವರು. ಅವ್ರ ಹತ್ರ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಇಲ್ಲಿ ರಾಶಿಕ್ ಅವ್ರ ಹತ್ರ ಬಂದ್ಬಿಟ್ಟು ಬೇಜಾರು ಮಾಡ್ಕೊಂಡ್ರೆ ಏನು ಸಿಗುತ್ತೆ? ಏನೂ ಕೂಡ ಸಿಕ್ಕಲ್ಲ. ಅದೇ ಹೇಳಲ್ವಾ, ಕೆಲವೊಂದು ವಿಚಾರಗಳು ಏನಾಗುತ್ತೆ ಅಂತಂದರೆ, ಈ ಥರ ಸೂಕ್ಷ್ಮವಾದ ವಿಚಾರಗಳು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅವ್ರು ಮಾತಾಡೋ ಭಾಷೆ ನೋಡಿ, ರಜತ್ ಅವ್ರು ಮಾತಾಡಿದಾಗ ಅದನ್ನು ತಪ್ಪು ಅಂತ ಹೇಳಿದ್ರು. ಹೌದು, ಅವ್ರೊಂದು ಪದ ಬಳಕೆ ಏನು ಮಾಡಿದ್ರು ಅದು ತಪ್ಪೇ. ಮತ್ತು ಇಲ್ಲಿ ಧ್ರುವಂತ್ ಅವ್ರು ಮಾತಾಡಿದಾಗ ಕೂಡ ಸಿಕ್ಕಾಪಟ್ಟೆ ಸೂರಜ್ ಅವರು ಓವರ್ ಆಗಿ ರಿಯಾಕ್ಟ್ ಆಗಿದ್ರು. ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಆ ಒಂದು ಪದನ ಯೂಸ್ ಮಾಡಿದ್ರು. ಇವರು ಸೇಮ್ ಅದೇ ರೀತಿನೇ ಇಲ್ಲಿ ಮಾತಾಡಿದಲ್ವಾ. ಇದೆಲ್ಲ ಆಗಿದ್ದ ಅಷ್ಟೇ ನೋಡಿ ಸೂರಜ್ ಅವರು ಇಲ್ಲಿ ಹೇಳ್ತಾರೆ, ಕ್ಯಾಪ್ಟನ್ ಆದವ್ರಿಗೆ ಸ್ವಂತ ಬುದ್ಧಿ ಇರಬೇಕು ಅಂತ ಅಂದ್ಬಿಟ್ಟು, ಸ್ವಂತ ಬುದ್ಧಿ ಇದ್ದಕ್ಕೇನೆ ಮತ್ತೆ ಸ್ವಂತ ಪರಿಶ್ರಮದಿಂದನೇ ಇಲ್ಲಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿರೋದು. ಅಲ್ಲಿ ಮೋಸ ಆಯ್ತಾ ಅಥವಾ ಇಲ್ವಾ ಅದು ರಾಶಿಕ್ ಅವ್ರಿಗೆ ಗೊತ್ತಾಗಬೇಕು. ರಾಶಿಕ್ ಅವ್ರು ಏನಾದರೂ ಇಲ್ಲಿ ಹೋಗಿ ಹೇಳಿದ್ರೆ ಚೈತ್ರ ಅವ್ರಿಗೆ, ಇಲ್ಲ ಸೂರಜ್ ಈ ರೀತಿ ಮೋಸ ಮಾಡು ಅಂತ ಅಂದ್ಬಿಟ್ಟು, ಆ ರೀತಿ ಏನು ಇಲ್ಲಿ ಹೇಳಿಲ್ಲ. ಚೈತ್ರ ಅವ್ರು ಯಾವ ರೀತಿ ಇಲ್ಲಿ ಪಾಸ್ ಮಾಡಿದ್ರು, ಮತ್ತೆ ಸೂರಜ್ ಅವ್ರಿಗೆ 3 ಸತಿ ಇಲ್ಲಿ ನಿಲ್ಸಿದ್ರಂತೆ, ಮತ್ತೆ ಟೈಮರ್ ಕೂಡ ಸರಿಯಾಗಿ ಇದು ಮಾಡಲಿಲ್ಲಂತೆ. ಈ ರಾಶಿಕ್ ಅವ್ರದ್ದು ಏನು ತಪ್ಪು? ಅದೇ ಹೇಳಲ್ವಾ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಮ್ಮ ಜೊತೆಗಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಇಲ್ಲಿ ಇಷ್ಟು ದಿವಸ ಜೊತೆಗೆ ಇದ್ರು. ರಾಶಿಕ್ ಅವ್ರು ಏನೇ ಮಾತಾಡಿದ್ರು ಕೂಡ, ಏನೇ ಕೇಳಿದ್ರು ಕೂಡ ಇಲ್ಲಿ ಮಾಡ್ಕೊಡ್ತಿದ್ರು. ಆದರೆ ಇದನ್ನ ಗಿಲ್ಲಿಯವ್ರು ಹೇಳಿದಾಗ ಅವ್ರಿಗೆ ಹರ್ಟ್ ಆಗೋಯ್ತು ಸೂರಜ್ ಅವ್ರಿಗೆ. ಈಗ ಸೂರಜ್ ಅವರೇ ಬಂದ್ಬಿಟ್ಟು ರಾಶಿಕ್ ಅವ್ರಿಗೆ ಬೈತಿದ್ದಾರೆ. ಯಾವುದೇ ಒಂದು ವಿಚಾರ ಇದ್ರೂ ಕೂಡ ನಾನು ರಾಶಿಕ ಪರ ಸ್ಟ್ಯಾಂಡ್ ತಗೊಂತೀನಿ, ರಾಶಿಕ್ ಅವ್ರು ತುಂಬ ಒಳ್ಳೆಯವರು, ನನ್ನ ಆಟ ಅವರಿಂದ ಹಾಳಾಗ್ತಲ್ಲ ಅಂತಂದ್ಬಿಟ್ಟು ಕಿಚ್ಚನ ಪಂಚಾಯತಿಯಲ್ಲಿ ಕಳೆದ ವಾರ ಇಲ್ಲಿ ಹೇಳಿದರು. ಇವಾಗ ಬರೀ ರಾಶಿಕ್ ಅವರು ರಜತ್ ಅವ್ರ ಜೊತೆ ಮಾತಾಡ್ತಾ ಇರೋಕ್ಕೆ ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಇಲ್ಲಿ ಹತ್ತು ಬಿಟ್ಟಿದೆ, ಚೆನ್ನಾಗಿ ಹತ್ತಿ ಉರಿತಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಫಸ್ಟಿಗೆ ಅವ್ರು ಮಾತಾಡೋ ಭಾಷೆ ನೋಡಿ, ಈ ಒಂದು ಮಾತನ್ನ ಇವರು ಧ್ರುವಂತ್ ಅವ್ರು ಆಡಿದಾಗ
ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟು ಜಗಳಕ್ಕೆಲ್ಲ ಹೋಗಿದ್ರು, ಅಂದರೆ ಹೊಡೆಯೋ ಮಟ್ಟಿಗೆಲ್ಲ ಹೋಗಿದ್ರು. ಮುಂಚೆ ಒಬ್ರು ಬಂದಾಗ ಒಂಥರ, ಈಗ ಬಂದವ್ರ ಜೊತೆ ಇನ್ನೊಂಥರ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ನಾವೇನು ಇಲ್ಲಿ ಕೂಡ್ರು ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಸೂರಜ್ ಅವ್ರು ಬಂದಾಗ ಹೋಗ್ಬಿಟ್ಟು ರಾಶಿಕ್ ಅವ್ರು ಅವ್ರ ಹತ್ರ ಮಾತಾಡಿದ್ರು, ಅದಾದ್ಮೇಲೆ ಇವಾಗ ವೈಲ್ಡ್ ಕಾರ್ಡಲ್ಲಿ ರಜತ್ ಅವ್ರು ಬಂದ್ಮೇಲೆ ಅವ್ರ ಹತ್ರನೂ ಹೋಗಿ ಮಾತಾಡ್ತಾ ಇದೀಯಾ, ಎಲ್ಲರೂ ಕೂಡ ನೋಡ್ತವ್ರೆ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಒಬ್ರು ಬಂದ್ಮೇಲೆ ಒಬ್ರು ಅಂತ ಅಂದ್ಬಿಟ್ಟು ಹೇಳಿದಾಗ ಅದು ಯಾವ ರೀತಿ ಇಲ್ಲಿ ಅರ್ಥ ಆಗುತ್ತೆ ಅಂದರೆ ಅವರು ಕೂಡ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಲ್ವಾ. ಡೈರೆಕ್ಟಾಗಿ ಹೇಳಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟಾಗಿ ಇಲ್ಲಿ ಹೇಳಿದ್ರು, ನಾನು ಬಂದಿದ ತಕ್ಷಣ ನನ್ನ ಜೊತೆ ಕ್ಲೋಸ್ ಅದೇ, ಇವಾಗ ರಜತ್ ಬಂದಿದ ತಕ್ಷಣ ಹೋಗಿ ರಜತ್ ಜೊತೆ ಕ್ಲೋಸ್ ಆಗ್ತಿದ್ಯಾ, ಇಲ್ಲಿ ಎಲ್ಲರೂ ಕೂಡ ನೋಡ್ತವ್ರೆ ಅಂತ ಇಲ್ಲಿ ಹೇಳಿದ್ರು. ಇವ್ರು ಮಾತಾಡೋದನ್ನು ಕೂಡ ಎಲ್ಲರೂ ಕೂಡ ನೋಡ್ತವ್ರಲ್ವಾ. ಇಲ್ಲಿ ರಾಶಿಕ್ ಅವರು ಸೂರಜ್ ಅವ್ರ ಜೊತೆ ಮಾತಾಡಿದ್ರೆ ಮಾತ್ರ ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಇಲ್ಲಿ ಸೂರಜ್ ಅವರು ಮಾತಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆನೆ ಕಿಚ್ಚನ ಪಂಚಾಯಿತಿ ಆದಮೇಲೆ ಸ್ವಲ್ಪ ಮಾತಾಡೋದು ಬಿಟ್ಟಿದ್ರು, ಅವಾಯ್ಡ್ ಮಾಡಿದ್ರು ಅಷ್ಟೇ. ಆದರೆ ಅದಾದಮೇಲೆ ರಜತ್ ಅವ್ರು ಏನು ಹೇಳ್ತಾರೆ, ನಿಮ್ಮಿಬ್ಬರದು ರೊಮ್ಯಾನ್ಸ್ನ ನಾವು ನೋಡ್ಕೊಂಡೇ ಬಂದಿದ್ದೀವಿ ಅಂದರೆ ಈ ಒಂದು ಪದ ಬಳಕೆನ ಇಲ್ಲಿ ರಜತ್ ಅವರು ಯೂಸ್ ಮಾಡ್ತಾರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ. ಅವಾಗೆ ಇಲ್ಲಿ ಎಲ್ಲ ಉಲ್ಟಾ ಹೊಡೆಯೋದು. ಅಂದರೆ ರಜತ್ ಅವರು ಈ ರೀತಿ ಹೇಳಿದ ತಕ್ಷಣ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಕಂಪ್ಲೀಟಾಗಿ ಇಲ್ಲಿ ಅವರು ಮಾತಾಡೋದನ್ನೇ ಬಿಟ್ಬಿಡ್ತಾರೆ. ಓ, ಈ ರೀತಿಯಾಗಿ ಹೊರಗಡೆ ಈ ಥರ ಪೋಟ್ರೆ ಆಗಿದೆ, ಯಾಕಂದರೆ ಅವರು ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ದಾರೆ, ಜನಗಳಿಗೆ ಎಲ್ರಿಗೂ ಕೂಡ ಈ ರೀತಿಯಾಗಿ ಅರ್ಥ ಆಗಿದೆ ನನ್ನ ಬಗ್ಗೆ ಅಂತ ರಾಶಿಕ್ ಅವ್ರ ಮೈಂಡಲ್ಲೂ ಕೂಡ ಇಲ್ಲಿ ಹೋಗಿದೆ. ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಇವ್ರು ಬಂದಿರೋದು 60 days ಆದಮೇಲೆ ಇವ್ರು ಬಂದಿರೋದು, ಚೆನ್ನಾಗಿ ಗೊತ್ತಿದೆ ಯಾರ್ಯಾರ ಬಗ್ಗೆ ಏನೇನು ಇಲ್ಲಿ ಓಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ರಾಶಿಕ್ ಅವರು ಬೇಗನೆ ಗೊತ್ತಾಯಿತು, ನಾನು ಇದೇ ಥರ ಆಟ ಆಡಿದ್ರೆ ನನ್ನ ಆಟಕ್ಕೆ ಇಲ್ಲಿ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ರು ಮಾತಾಡೋದೆ. ಆದರೆ ಇಲ್ಲಿ ಇದನ್ನು ತಡ್ಕೊಳಕ್ಕೆ ಆಗದೆ ಇರೋದು ಸೂರಜ್ ಅವ್ರಿಗೆ. ಅಶ್ವಿನಿ ಅವ್ರ ಹತ್ರ ಇಲ್ಲಿ ಹೋಗಿ ಹೇಳ್ತಾರೆ, ನೋಡಿ ಫಸ್ಟಿಗೆ ನಾನು ಬಂದಾಗ ನನ್ನ ಜೊತೆ ಇಲ್ಲಿ ಮಾತಾಡ್ಕೊಂಡು ಕೂತಿದ್ರು, ಅದು ಹೇಗೆ ಇಮಿಡಿಯೇಟಾಗಿ ಚೇಂಜ್ ಆಗ್ತಾರೆ ಏನೋ ಗೊತ್ತಿಲ್ಲ, ಇಷ್ಟು ದಿವಸ ನನ್ನ ಜೊತೆ ಇಲ್ಲಿ ಮಾತಾಡ್ಕೊಂಡು ಇದ್ಬಿಟ್ಟು ರಜತ್ ಬಂದಿದ ತಕ್ಷಣ ಹೋಗ್ಬಿಟ್ಟು ಯಾವಾಗಲೂ ಕೂಡ ರಜತ್ 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 ಅಂತಂದ್ಬಿಟ್ಟು ಇಲ್ಲಿ ಕೂತ್ಕೊಂತವ್ರೆ, ಅದು ಹೇಗೆ ಸಾಧ್ಯನೋ ಅಂತ ಇಲ್ಲಿ ಮಾತಾಡಿದ್ರು. ಒಂದು ಹೆಣ್ಮಗಳ ಬಗ್ಗೆ ಇಲ್ಲಿ ಧ್ರುವಂತ್ ಅವ್ರು ಮಾತಾಡಿದಾಗೂ ಕೂಡ ತಪ್ಪು ಅಂತಂದ್ಬಿಟ್ಟು ಇವರು ವಾದ ಮಾಡ್ತಾರೆ. ಅಂದರೆ ಧ್ರುವಂತ್ ಅವ್ರು ಮಾತಾಡಿದ ತಪ್ಪು ಅಂತಂದ್ಬಿಟ್ಟು ಹೇಳ್ತಾರೆ, ಹೊಡೆಯೋಕ್ಕೂ ಕೂಡ ಇಲ್ಲಿ ಹೋಗ್ತಾರೆ. ಒಂದು ಓವರ್ ಆಗಿ ಆ ಒಂದು ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಕ್ಕೆ ಹೋದ್ರು, ಯಾಕಂದ್ರೆ ರಾಶಿಕ್ ಅವ್ರು ಅವ್ರ ಜೊತೆ ಮಾತಾಡ್ತಿದ್ರಲ್ವ ಅವಾಗ, ಅದಕ್ಕೆ. ಈಗ ಮಾತು ಬಿಟ್ಟಿದ ತಕ್ಷಣ ಇಲ್ಲಿ ರಾಶಿಕ್ ಅವರು ಪೂರ್ತಿ ಕೆಟ್ಟವ್ರಾಗ್ಬಿಟ್ರು, ಅವ್ರು ಏನೇ ಮಾಡಿದ್ರು ಕೂಡ ಕೆಟ್ಟದು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ರಾಶಿಕ್ ಅವ್ರನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಹೌದು, ಕಿಚ್ಚನ ಪಂಚಾಯಿತಿ ಆದಮೇಲೆ ಸ್ವಲ್ಪ ಮಾತಾಡೋದು ಕೂಡ ಬಿಟ್ಟಿದ್ರು, ಅಂದರೆ ಅವಾಯ್ಡ್ ಮಾಡಿದ್ರು. ಇಲ್ಲಿ ರಜತ್ ಅವ್ರು ಹೇಳಿದ ತಕ್ಷಣ ಅವ್ರು ಕೂಡ ತಲೆಗೆ ಹೋಗಿರುತ್ತೆ. ರಜತ್ ಅವರು ಹೋಗ್ಬಿಟ್ಟು ಅದು ನಾಮಿನೇಷನ್ ವಿಚಾರ ಮುಗ್ದಿದ ತಕ್ಷಣನೇ ಇಲ್ಲಿ ಹೋಗಿ ಸಾರಿ ಕೇಳ್ತಾರೆ, ಬಟ್ ನಾನು ಆ ಥರ ಮಾತಾಡಿದ ತಪ್ಪು ಅಂತಂದ್ಬಿಟ್ಟು. ಬಟ್ ಕಿಚ್ಚನ ಪಂಚಾಯಿತಿಲಿ ಇದ್ರ ಬಗ್ಗೆ ಇಲ್ಲಿ ಬಂದೇ ಬರುತ್ತೆ ಮಾತು. ಆದರೆ ಈ ಒಂದು ವಿಚಾರ ಏನೊಂದು ಜಗಳ ಆಗಿದೆ ಇವಾಗ, ಅದ್ರ ಬಗ್ಗೆನೂ ಕೂಡ 100% ಕೇಳ್ತಾರೆ. ನನ್ನ ಆಟಕ್ಕೆ ಇಲ್ಲಿ ರಾಶಿಕಯಿಂದ ಏನೂ ತೊಂದರೆ ಇಲ್ಲ ಅಂತಬಿಟ್ಟು ನೀವೇ ಅವ್ರ ಆಟಕ್ಕೆ ತೊಂದರೆ ಮಾಡ್ತಾ ಇದ್ದೀರಾ ಅಂತಬಿಟ್ಟು ಸ್ಪಂದನ ಅವರು ಯಾರೋ ಹೇಳ್ತಾರೆ, ಸೂರಜ್ ಆಟಕ್ಕೆ ಇಲ್ಲಿ ತೊಂದರೆ ಆಗ್ತಲ್ಲ, ರಾಶಿಕಾ ಅವರಿಗೆ ಇಲ್ಲಿ ತೊಂದರೆ ಆಗ್ತದೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದು ಕರೆಕ್ಟಾಗಿ ಇಲ್ಲಿ ಸ್ಪಂದನ ಅವರು ಗೆಸ್ ಮಾಡಿದ್ದಾರೆ. ಯಾಕಂದ್ರೆ ರಾಶಿಕ್ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅವರಿಂದ ಮಾತು ಬಿಟ್ಟಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು, ಅವರು ಕ್ಯಾಪ್ಟನ್ಸಿ ರೇಸ್ಗೂ ಕೂಡ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ ಕೂಡ ಆದರು. ಇದೊಂದು ಬಿಗ್ ಆಪರ್ಚುನಿಟಿ ಅಲ್ವಾ. ಅವ್ರ ಗೇಮ್ ಬಗ್ಗೆ ಫೋಕಸ್ ಮಾಡಿದ್ರೆ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ರಾಶಿಕ್ ಅವರು ಆಡ್ಕೊಂಡು ಬಂದಿದ್ದಾರೆ. ಈ ವಾರ ಅಂತೂ ಜಾಸ್ತಿ ನೀವು ನೋಡಿ ರಜತ್ ಅವ್ರ ಜೊತೆ ಮತ್ತು ಇಲ್ಲಿ ಗಿಲ್ಲಿ ಅವ್ರ ಜೊತೆ ಎಲ್ಲರ ಜೊತೆನೂ ಕೂಡ ಅವ್ರು ಕಾಣಿಸ್ಕೊಂಡ್ರು ಮನೆಯಲ್ಲಿ. ಬೇರೆ ಅವ್ರೊಬ್ಬರ ಜೊತೆನೇ ಒಂದೇ ಕಡೆ ಕುತ್ಕೊಂಡು ಮಾತಾಡ್ತಿರ್ಲಿಲ್ಲ. ರಘು ಅವ್ರ ಹತ್ರನೂ ಕುತ್ಕೊಂಡು ಮಾತಾಡ್ತಿದ್ರು, ಮತ್ತು ಇಲ್ಲಿ ಅಶ್ವಿನಿ ಅವ್ರ ಹತ್ರನೂ ಇಲ್ಲಿ ಕಿಚನ್ ರೂಮಲ್ಲಿ ಕಾಣಿಸ್ಕೊಂಡ್ರು. ಮತ್ತು ಎಲ್ಲಾದ್ರಲ್ಲೂ ಅಷ್ಟೇ, ಗೇಮಲ್ಲೂ ಕೂಡ ಅಷ್ಟೇ ಕಾವ್ಯ ಅವ್ರ ಜೊತೆನೂ ಇಲ್ಲಿ ಮಾತಾಡಿದ್ರು. ಕಾವ್ಯ ಅವ್ರು ಕಂಡ್ರೇನೆ ಅವ್ರಿಗೆ ಆಗಲ್ಲ, ಆದರೂ ಕೂಡ ಇಲ್ಲಿ ಕಾವ್ಯ ಅವ್ರ ಜೊತೆ ಮಾತಾಡಿದ್ರು. ರಕ್ಷಿತ್ ಅವ್ರ ಜೊತೆನೂ ಅಷ್ಟೇ, ಅವ್ರು ಕಂಡ್ರೇನೆ ಉರಿ ಅಂತ ಇದ್ರು, ಆದರೂ ಕೂಡ ರಕ್ಷಿತ್ ಅವ್ರ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು. ಸೂರಜ್ ಅವರು ರಾಶಿಕ್ ಅವ್ರು ಯಾವಾಗ ಮಾತು ಜಾಸ್ತಿ ಇಲ್ಲಿ ರಕ್ಷಿತ್ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ, ಅಯ್ಯೋ ನನಗೆ ಆ ಥರ ಆಗ್ತದೆ ಈ ಥರ ಆಗ್ತದೆ, ಯಾಕಂತಂದ್ರೆ ಒಂದೇ ಸತಿ ಮಾತು ಬಿಟ್ಬಿಟ್ರೆ ಇರೋಕ್ಕಾಗ್ತಲ್ಲ ಅಂತ. ರಕ್ಷಿತ್ ಅವ್ರ ಹತ್ರ ಇದೆಲ್ಲ ಮಾತಾಡಾದ್ಮೇಲೆ ಒಂದು ಮೈಂಡೆಲ್ಲ ಒಂದು ಕ್ಲಿಯರ್ ಆಗಿಲ್ಲ, ಯಾಕಂತಂದ್ರೆ ಒಂದೇ ಸತಿ ಒಂದೇ ಮನೇಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಕಾವ್ಯ ಅವ್ರ ಹತ್ರನೂ ಇದನ್ನು ಹೇಳಿದ್ರು, ಯಾಕೋ ಓಡ್ತಿಲ್ಲ ನನ್ನ ತಲೆ ಓಡ್ತಿಲ್ಲ ಅಂತಂದ್ಬಿಟ್ಟು. ಇವಾಗ ತಲೆ ಓಡ್ಲಿಲ್ವಲ್ಲ, ಅದಾದ್ಮೇಲೆ ಕ್ಯಾಪ್ಟನ್ಸಿ ರೇಸ್ ಕೂಡ ಬಂತಲ್ವ, ಅವ್ರು ಕ್ಯಾಪ್ಟನ್ ಆಗಲಿಲ್ಲ. ಈಗ ಹೇಗಿದ್ರು ಗೊತ್ತು ಅವ್ರಿಗೆ ನೆಕ್ಸ್ಟ್ ವೀಕು ಇಲ್ಲಿ ರಾಶಿಕ್ ಅವ್ರು ಉಳ್ಕೊಂತಾರೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಮೇಯ್ನ್ ಆಗಿ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಕೋಪ ಬಂದಿದೆ. ಮೇಯ್ನ್ ರೀಸನ್ ಏನಪ್ಪ ಅಂತಂದ್ರೆ ನನ್ನ ಜೊತೆ ಜಾಸ್ತಿ ಮಾತಾಡ್ತಾ ಇದ್ಲು, ಬೇರೆಯವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇದ್ದಾರಲ್ವಾ ಅಂತಂದ್ಬಿಟ್ಟು ಕೋಪ ಬಂದ್ಬಿಟ್ಟು ಬಾಯಿಗೆ ಬಂದಿದ್ದನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿ, ಕೆಲವೊಂದು ವಿಚಾರಗಳು ಏನಾಗುತ್ತೆ ಅಂತಂದ್ರೆ ಈ ಒಂದು ವಿಚಾರಗಳು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಲ್ಲಿ ರಾಶಿಕ್ ಅವ್ರಿಗೂ ಕೂಡ ಬೇಜಾರಾಯಿತು, ಅವ್ರ ಜೊತೆನೇ ಇದ್ದು ಈ ರೀತಿ ಅಂದಾಗ ಯಾರು ಬೇಜಾರಾಗಲ್ಲ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬೇಜಾರು ಆಗೇ ಆಗುತ್ತೆ. ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರನ ಹೇಳ್ತಾರಾ ಇಲ್ವಾ ಅಂತಂದ್ಬಿಟ್ಟು. ಕೆಲವೊಂದು ಲೆಟರ್ಸ್ಗಳಿರ್ಬೋದು, ಏನೇ ಇರ್ಬೋದು, ಬಂದಾಗ ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಏನಕ್ಕೆ ಅಂತಂದ್ರೆ ಈ ಥರ ವಿಚಾರಗಳಿಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ರಾಶಿಕಾ ಅವರು ಮತ್ತು ಸೂರಜ್ ಅವ್ರ ಜೋಡಿನ ಯಾರ್ಯಾರು ಇಷ್ಟಪಡ್ತಿದ್ರು ಈಗ ಅವ್ರಿಗೆ ಅನಿಸಿರುತ್ತೆ, ಏನಪ್ಪ ಇವರಿಬ್ರದ್ದು ನಿಜವಾಗ್ಲೂ ಕೂಡ ಒಂದು ಬಾಂಡಿಂಗ್ ಚೆನ್ನಾಗಿರಲಿಲ್ಲ, ಫ್ರೆಂಡ್ಶಿಪ್ ಅಂತೂ ಇಲ್ವೇ ಇಲ್ಲ ಇವರಿಬ್ಬರ ಮಧ್ಯೆ ಅಂತ ಅನಿಸಿರುತ್ತೆ. ಅದೇ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ನೀವು ನೋಡ್ಬೋದು ಬಾಂಡಿಂಗು. ಇಲ್ಲಿ ಅಳಿಸ್ಬೇಕು ಅಂದಾಗ ಇಲ್ಲಿ ಗಿಲ್ಲಿ ಅವ್ರು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾರೆ. ಆ ಒಂದು ಸೀಕ್ರೆಟ್ ಟಾಸ್ಕ್ ಏನು ಕೊಟ್ಟಿದ್ರು, ಫೋಟೋ ಎತ್ತಿಕ್ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಒಪ್ಕೊಂಡ್ರು. ಬಟ್ ನಿಜ
ನಿಜವಾಗ್ಲೂ ಕೂಡ ಬೇಜಾರಾಗಿದ್ದೇನು ಅಂತಂದರೆ ಅವಳನ್ನ ಅಳಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಪನ್ನೀರ್ ತಿನ್ನಿಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ನಾನ್ ವೆಜ್ ಇಷ್ಟ ಇದ್ರೂ ಕೂಡ ಅದೇನೋ ಚಿಕನ್ನೋ ಮಟನೋ ಅವ್ರು ತಿನ್ನಲೇ ಇಲ್ವಂತೆ ಮುಟ್ಲೇ ಇಲ್ವಂತೆ. ಇಲ್ಲಿ ಕಾವ್ಯ ಅವರು ತಿಂದಿಲ್ಲ ಅಂತ ಅಂದ್ಬಿಟ್ಟು ಅವರಿಬ್ಬರು ಕೂಡ ಹೇಳ್ತಿರೋದು, ಮಾತಾಡದೆ ಇದ್ರೂ ಕೂಡ ಹೋಗ್ಬಿಟ್ಟು ನೀನು ಅವನ ಜೊತೆ ಇದ್ದೆ, ನೀನು ಅವಳ ಜೊತೆ ಇದ್ದೆ ಅಂತ ಹೇಳ್ಬಿಟ್ಟು ಕಾವ್ಯ ಅವರು ಕೂಡ ಇಲ್ಲಿ ಬಂದ್ಬಿಟ್ಟು ಮಾತಾಡಲಿಲ್ಲ ಆ ರೀತಿಯಾಗಿ. ಇಲ್ಲಿ ಇವ್ರಿಗೆ ಗೊತ್ತಿತ್ತು ಅದೊಂದು ಸೀಕ್ರೆಟ್ ಟಾಸ್ಕ್ ಅಂತ ಅಂದ್ಬಿಟ್ಟು, ಬೇಕು ಅಂತ ಅಂದ್ಬಿಟ್ಟು ಅಂದರೆ ಅವ್ರನ್ನ ರೇಗಿಸ್ಬೇಕು ಅಥವಾ ಅಳಿಸ್ಬೇಕು ಅನ್ನೋ ವಿಚಾರನ ನೀನು ಜಾಸ್ತಿ ಧನುಷ್ ಜೊತೆ ಮಾತಾಡ್ತೀಯ, ನೀನು ಜಾಸ್ತಿ ಸೂರಜ್ ಅವ್ರ ಜೊತೆ ಇದೆಯಾ ಅಂತ ಅಂದ್ಬಿಟ್ಟು ಈ ಥರ ಬಂದ್ಬಿಟ್ಟು ಹರ್ಟ್ ಮಾಡಲಿಲ್ಲ ಇಲ್ಲಿ ಗಿಲ್ಲಿಯವರು. ಒಬ್ಬೊಬ್ರದ್ದು ವ್ಯಕ್ತಿತ್ವ ಯಾವ ಥರ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಈ ಥರ ವಿಚಾರಗಳು ನಡೆದಾಗ ಇಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ರಾಶಿಕಾ ಅವ್ರಿಗೆ ಮತ್ತು ಸೂರಜ್ ಅವ್ರಿಗೆ ಯಾರು ತಂದಿಟ್ಟಿದ್ದಾರೆ ಗೊತ್ತಿಲ್ಲ. ನನ್ನ ಪ್ರಕಾರ ಅಶ್ವಿನಿ ಅವ್ರ ಹತ್ರ ಇದನ್ನು ಮಾತಾಡಿದ್ರು ಮತ್ತು ಧ್ರುವಂತವರು ಕೂಡ ಇಲ್ಲಿ ಅಲ್ಲೇ ಇದ್ರು. ಬಟ್ ಈ ಒಂದು ವಿಚಾರನ ಯಾರು ಹೇಳಿದ್ರು ಅಂತ ನೋಡಬೇಕಾಗುತ್ತೆ. ರಜತ್ ಅವರು ಕೂಡ ಇಲ್ಲಿ ಹೇಳಿರ್ಬೋದು. ಯಾಕಂದರೆ ಇಲ್ಲಿ ಊಟ ಮಾಡಬೇಕಾದ್ರೆ ಕ್ಯಾಪ್ಟನ್ ಸೀರೀಸ್ ಮುಗ್ದಿದ ತಕ್ಷಣ ಹೇಳ್ತಾರೆ ನೀನು ಇಲ್ಲಿ ಕ್ಯಾಪ್ಟನ್ ಆಗಿದ್ದು ಕೆಲವೊಬ್ಬರಿಗೆ ಇಷ್ಟ ಆಗಿಲ್ಲ ಅಂತ ಇಲ್ಲಿ ರಜತ್ ಅವ್ರು ಹೇಳಿದ್ರು. ನೋಡೋಣ ವೀಕ್ಷಕರೇ, ಇದ್ರದ್ದು ಅಪ್ಡೇಟ್ ಏನಾರ ಸಿಕ್ತು ಅಂತಾರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು. ಸದ್ಯ ಪ್ರೋಮೋದು ಈ ರೀತಿ ಇದ್ರೆ ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು, ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆದರೆ ಚೆನ್ನಾಗಿರುತ್ತೆ, ಮೇಯ್ನ್ ಆಗಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲಿಗೆ ಯಾವ ವಿಚಾರ ಚರ್ಚೆ ಆಗುತ್ತೆ ಅಂತಂದ್ರೆ ಮೇಯ್ನ್ ಆಗಿ ಚರ್ಚೆ ಆಗಬೇಕಾಗಿರೋ ವಿಚಾರ, ಇಲ್ಲಿ ಕಾವ್ಯ ಅವರು ಗಿಲ್ಲಿಯವ್ರು ಹೇಳ್ತಾರೆ ನನಗೆ ವಿಲ್ಲನ್ ಅವರು ಈ ರೀತಿ ಟಾಸ್ಕ್ ಕೊಟ್ಟಾಗ ನಾನು ಯೋಚನೆ ಮಾಡಿದೆ, ಈಸಿಯಾಗಿ ಒಪ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಈ ಒಂದು ವಿಟಿನ ಇಲ್ಲಿ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಅವರು ಯಾವ ರೀತಿ ಕಷ್ಟಪಟ್ಟರು ಒಪ್ಕೊಳ್ಳೋಕೆ ಆ ಒಂದು ಟಾಸ್ಕ್ನ ಅಂತ ಅಂದ್ಬಿಟ್ಟು ಅಂದ್ರೆ ವಿಟಿ ಪ್ಲೇ ಮಾಡಿ ತೋರಿಸ್ಬೇಕು, ಈ ರೀತಿಯಾಗಿ ಇತ್ತು ಗಿಲ್ಲಿಯವರು ಈ ರೀತಿ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು. ಯಾಕೆ ಕಾವ್ಯವ್ರಿಗೂ ಕೂಡ ಅರ್ಥ ಆಗಬೇಕಲ್ವಾ, ಇವಾಗ ರಾಶಿಕ್ ಅವ್ರದ್ದು ಸೂರಜ್ ಅವ್ರದ್ದು ಯಾವ ರೀತಿ ಜಗಳ ಆಯಿತು, ಬಟ್ ನಿಮ್ಮಿಬ್ಬರಿಗಿಂತ ಅವ್ರು ಬೆಟರು ಅಂತ ಇಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಒಂದು ಫ್ರೆಂಡ್ಶಿಪ್ಪು ಬಾಂಡಿಂಗು ಏನೇ ಇದ್ರೂ ಕೂಡ ಈಚೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಇವರಿಬ್ರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಿದ್ರು. ಈ ಥರ ವಿಟಿ ತೋರಿಸ್ದಾಗ ಹೌದಲ್ವಾ ನಮಗಿಂತ ಅವರೇ ಇಲ್ಲಿ ಬೆಟರು ಅಂತ ಕೂಡ ಇಲ್ಲಿ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತಾ ಬಿಡುತ್ತೋ, ಚೈತ್ರ ಅವ್ರದ್ದು ಉಸ್ತುವಾರಿ ಬಗ್ಗೆ ಇಲ್ಲಿ ಚರ್ಚೆ ಆಗಲೇಬೇಕು. ಆ ಒಂದು ಬಜಾರು ಏನು ಕೊಟ್ಟರೋ ಇಲ್ಲಿ ಒಂದು ಹೇರ್ ಕಲರಿಂಗು ಮತ್ತು ಇಲ್ಲಿ ಟ್ಯಾಟೋ ಈ ಥರ ವಿಚಾರಗಳು ಇಲ್ಲಿ ಬಜಾರ್ ಹೊಡಿಬೇಕಾದ್ರೆ ಮೇಯ್ನ್ ಆಗಿ ಕೊನೆ ಟಾಸ್ಕ್ ಏನಂತ ಕೊಟ್ಟರು ಇಲ್ಲಿ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹೇರ್ ಒಂದು ಶೇವ್ ಮಾಡಿಸ್ಕೋಬೇಕಂತ ಹೇಳಿದಾಗ ಅಂದರೆ ಮಾಳುವವರೆಗೆ ಸಿಕ್ತಲ್ವ, ಅಶ್ವಿನಿ ಅವರು ಲಾಸ್ಟ್ ಬಜಾರ್ ಹೊತ್ತಿದ್ರು. ಅವಾಗ ಇಲ್ಲಿ ರಜತ್ ಅವ್ರದ್ದು ಲೈಟ್ ಫಸ್ಟ್ ಇಲ್ಲಿ ಬಂದಿದ್ದು, ಸೌಂಡ್ ಬಂದಿದ್ದು ರಜತ್ ಅವ್ರು ಹೇಳಿದ್ದು ಕರೆಕ್ಟು. ಸೌಂಡ್ ಬಂದಿದ್ದು ಅಂದರೆ ಪ್ರೆಸ್ ಮಾಡ್ಬೇಕಾದ್ರೆ ಸೌಂಡ್ ಬಂತಲ್ವ ಲೈಟು, ಅದು ಅಶ್ವಿನಿ ಅವರೇ ಮಾಡಿದ್ದು. ಅಂದರೆ ಚೈತ್ರ ಅವ್ರ ಉಸ್ತುವಾರಿ ಬಗ್ಗೆ ಮಾತಾಡಲೇಬೇಕು. ಕ್ಯಾಪ್ಟನ್ಸಿ ರೇಸಲ್ಲೂ ಕೂಡ ಆ ಥರ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಾತಾಡ್ಕೊಂಡ್ರು. ಯಾಕಂದರೆ ಕೆಲವೊಬ್ರು ನೋಡೋರಿಗೆ ಗೊತ್ತಿರುತ್ತಲ್ವ ಯಾರು ಫಸ್ಟ್ ಲೈಟ್ ಎಲ್ಲಿ ಒತ್ತಿದ್ರು ಇಲ್ಲ ಅಂತ ಅಂದ್ಬಿಟ್ಟು ಫೇವರಿಸಮ್ ಮಾಡಿದ್ರ ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದಾರ ಅನ್ನೋ ರೀತಿ. ಯಾಕಂತಂದ್ರೆ ಮೇಯ್ನ್ ಆಗಿ ಉಸ್ತುವಾರಿಯ ತೀರ್ಮಾನವೇ ಅಂತಿಮ ನಿರ್ಧಾರ ಆಗಿರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಏನೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಬಂದಿದ್ದು ಅದೇ ಇಲ್ಲಿ ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಕೂಡ ಅದೇ ರೀತಿ ಹೇಳಿದ್ರು. ಮತ್ತು ಇಲ್ಲಿ ರಜತ್ ಅವರು ಕೂಡ ಅಷ್ಟೇ ಇಲ್ಲ ಇಲ್ಲಿ ಅಶ್ವಿನಿ ಅವರು ಫಸ್ಟ್ ಒತ್ತಲಿಲ್ಲ ಅಂತ ವಾದ ಮಾಡಿದ್ರು. ಇದೆಲ್ಲ ಒಂದು ಕಡೆ ಆಯಿತು. ಅಂದರೆ ಒಟ್ಟಿನಲ್ಲಿ ಚೈತ್ರ ಅವರ ಉಸ್ತುವಾರಿ ಬಗ್ಗೆ ಮಾತಾಡಬೇಕು. ಯಾಕಂದರೆ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾಗೂ ಕೂಡ ಸೂರಜ್ ಅವರು ಮೋಸ ಆಯಿತು ಅಂತ ಅಂದ್ಬಿಟ್ಟು ಸೂರಜ್ ಅವರು ಹೇಳ್ತಿದ್ದಾರೆ. ಇವ್ರು ಯಾವ ರೀತಿ ಕ್ಯಾಪ್ಟನ್ ಆದರು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಸೂರಜ್ ಅವರು ಇಲ್ಲಿ ಮಾತಾಡಿದ್ದಾರೆ. ಈ ಒಂದು ವಿಚಾರನ ತೋರಿಸಿದ್ರೆ ಅಂದರೆ ಎಲ್ಲಿ ಸರಿ ಇದೆ ಎಲ್ಲಿ ತಪ್ಪಿದೆ ಅಂತ ಅಂದ್ಬಿಟ್ಟು ವಿಟಿ ಹಾಕ್ಬಿಟ್ಟು ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಯಾರಿಗೆ ಇಲ್ಲಿ ಕ್ಲಾಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ರಜತ್ ಅವರಿಗೆ ಧ್ರುವಂತವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಕ್ಲಾಸ್ ಸಿಕ್ಕುತ್ತೆ. ಯಾಕಂತಂದರೆ ಮೇಯ್ನ್ ಆಗಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ನಾಮಿನೇಟ್ ಮಾಡಬೇಕಾದ್ರೆ ಇಲ್ಲಿ ನಾಲ್ಗಿನ ತುಂಬ ಹರಿಬಿಟ್ಟಿದ್ದು ಮತ್ತು ಇಲ್ಲಿ ಇಬ್ಬರು ಕೂಡ ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಹೋಗಿದ್ರು. ಅಮ್ಮ ಅಕ್ಕ ಎಲ್ಲ ಪದ ಬಳಕೆಗಳು ಇಲ್ಲಿ ಆಯ್ತಂತೆ. ಅದೇ ಅಲ್ಲಲ್ಲಿ ಡೀಪ್ ಹಾಕಿದ್ರು. ರಜತ್ ಅವರಂತೂ ಇಲ್ಲಿ ಸೆಡೆ ಅನ್ನೋ ಪದ ಕೂಡ ಇಲ್ಲಿ ಯೂಸ್ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಇಲ್ಲಿ ರಜತ್ ಅವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ಇದ್ದೇ ಇದೆ. ಮತ್ತು ಇಲ್ಲಿ ಧ್ರುವಂತವ್ರಿಗೂ ಕೂಡ ಅಷ್ಟೇ, ಅವರು ಕೂಡ ಇಲ್ಲಿ ಬಾಯಿಗೆ ಬಂದಾಗ ಮಾತಾಡಿದ್ರು, ಏನೋ ಹಾಗೋ ಹೀಗೋ ಅಂತ ಏಕವಚನ ಪದಗಳಿರ್ಬೋದು, ಬ್ಯಾಡ್ ವರ್ಡ್ಸ್ ಇರ್ಬೋದು ಯೂಸ್ ಮಾಡಿದ್ರು. ಮತ್ತು ಇದ್ರ ಜೊತೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಇಲ್ಲಿ ಅಶ್ವಿನಿ ಅವರು ಕೂಡ ಇವ್ರಿಗೆ ರಜತ್ ಅವರಿಗೆ ಬೈತಾರೆ, ನೀನು ಗಂಡ್ಸಲ್ವಾ, ನೀನು ಗಂಡ್ಸಾಗಿದ್ರೆ ಗೆದ್ದು ತೋರಿಸ್ಬೇಕಿತ್ತು ಅಂತ ಮಾತಾಡ್ತಾರೆ. ಅಂದರೆ ಈ ಒಂದು ಗಂಡ್ಸ್ ಅನ್ನೋ ಪದ ಇರ್ಬೋದು, ಮತ್ತು ಕಚಡ ಅನ್ನೋ ಪದ, ಮತ್ತು ಥೂ ಅಂತ ಉಗ್ದಿದ್ದು, ಈ ಥರ ಪದ ಬಳಕೆಗಳು ಮಾಡಿದ್ದು ಎಷ್ಟು ಸರಿ ಅಂತ ಅಂದ್ಬಿಟ್ಟು ಕೇಳ್ಬೋದು. ಅಶ್ವಿನಿಯವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ಸಿಗಬಹುದು ಅಂತ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಸಿಗುತ್ತೆ. ಅಮ್ಮ ಅಕ್ಕ ಅಂತ ಅಂದ್ಬಿಟ್ಟು ಸೂರಜ್ ಅವ್ರ ಕಿವಿಲಿ ಹೋಗ್ಬಿಟ್ಟು ನಿಧಾನಕ್ಕೆ ಹೇಳಿದ್ರಂತೆ ಅಶ್ವಿನಿಯವರು. ಇದ್ರ ಬಗ್ಗೆ ಸೂರಜ್ ಅವ್ರನ್ನ ಕೇಳ್ತಾರೆ. ಖಂಡಿತವಾಗ್ಲೂ ಕ್ಲಾಸ್ ಸಿಕ್ಕತ್ತೆ. ಸೂರಜ್ ಅವರು ಇಮಿಡಿಯೇಟಾಗಿ ಅಲ್ಲೇ ರಿಯಾಕ್ಟ್ ಮಾಡಿದ್ರ, ಇಲ್ಲ ಅಂತಂದ್ರೆ ಅದಾದ್ಮೇಲೆ ರಿಯಾಕ್ಟ್ ಮಾಡಿದ್ರ, ಅದಾದ್ಮೇಲೆ ಯಾವಾಗ ಹೇಳಿದ್ರು ಅಂತ ಕೂಡ ಇದನ್ನ ತೋರಿಸ್ತಾರೆ. ಲೈವಲ್ಲಿ ಕೂಡ ಇದನ್ನ ತೋರಿಸ್ಲಿಲ್ಲ. ಈ ಒಂದು ವಿಚಾರನ ಯಾವಾಗ ಚರ್ಚೆ ಮಾಡಿದ್ರು ಅಂತ ಅಂದ್ಬಿಟ್ಟು ಬಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಇದನ್ನ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ವಿಚಾರ ಅಲ್ವಾ, ಕಚಡ ಅನ್ನೋದು, ಚೀತು ಅಂತ ಉಗಿಯೋದು, ಏಕವಚನಗಳಿರ್ಬೋದು, ಎಲ್ರಿಗೂ ಕೂಡ ಬೇಜಾರಾಗೇ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ
ರಜತ್ ಅವ್ರಿಗೆ, ಅಶ್ವಿನಿ ಅವ್ರಿಗೆ, ಧ್ರುವಂತ್ ಅವ್ರಿಗೆ 3 ಜನಕ್ಕೂ ಇಲ್ಲಿ ಕ್ಲಾಸ್ ಅಂತೂ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ವಿಚಾರ ಇನ್ನೊಂದು ಏನಪ್ಪಾ ಅಂತಂದ್ರೆ ಡೆವಿಲ್ ಮೂವಿ ಇವಾಗ ತುಂಬಾ ಚೆನ್ನಾಗಿ ಓಡ್ತಿದೆ. ಮತ್ತೆ ಗಿಲ್ಲಿಯವ್ರಿಗೂ ಕೂಡ ಸ್ವಲ್ಪ ಇಲ್ಲಿ ವಿಶ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನೋಡ್ಬೋದು ನೀವು, ಲಾಸ್ಟ್ ಇಯರ್ ಕೂಡ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿತ್ತು, ಅವಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅಂತ ಇಲ್ಲಿ ಹೇಳಿದ್ರು. ಅದೇ ರೀತಿ ಇಲ್ಲಿ ಗಿಲ್ಲಿ ನಟ ಅವ್ರಿಗೂ ಕೂಡ ನೀವು ಡೆವಿಲ್ ಅಲ್ಲಿ ಮಾಡಿದ್ರಲ್ವಾ, ಆ ಒಂದು ಮೂವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ತುಂಬಾ ಚೆನ್ನಾಗಿ ಓಡ್ತಿದೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ ಆ ವಿಚಾರದ ಬಗ್ಗೆ ಮಾತಾಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವರು ಸ್ಪಂದನ ಅವ್ರ ಕಾಲ್ ಬಗ್ಗೆ, ಇವಾಗ ಅವ್ರಿಗೆ ಏಟ್ ಆಗಿತ್ತಲ್ವಾ ನಾಮಿನೇಷನ್ ವಿಚಾರ ಅಂತ ಬಂದಾಗ ಅವ್ರು ನಡೆದ್ಬಿಟ್ಟು ತೋರಿಸ್ತಾರೆ. ಇಷ್ಟಿಷ್ಟು ಉದ್ದುದ ಹೀಲ್ಸ್ ಎಲ್ಲ ಹಾಕೊಂಡು ಓಡಾಡಿದ್ರಲ್ಲ, ಅವಾಗ ನಿಮ್ಗೆ ಕಾಲ್ ನೋವು ಇರ್ಲಿಲ್ವಾ ಅಂತ ಇಲ್ಲಿ ರಕ್ಷಿತ್ ಅವರು ಸ್ಪಂದನ ಅವ್ರಿಗೆ ಕೇಳ್ತಾರೆ. ಅಂದ್ರೆ ಅವರು ನಾಟಕ ಆಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ದಂಗೆ ಆಯ್ತು. ಈ ಒಂದು ವಿಚಾರ ಅವ್ರು ನಿಜವಾಗ್ಲೂ ನಾಟಕ ಆಡಿದ್ರ ಅಥವಾ ಇಲ್ಲಿ ನಿಜವಾಗ್ಲೂ ಏಟ್ ಬಿದ್ದಿದ್ದ ಅನ್ನೋ ವಿಚಾರದ ಬಗ್ಗೆ. ಹೌದು ಅವ್ರಿಗೆ ಏಟ್ ಬಿದ್ದಿತ್ತು, ಇಲ್ಲ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಇಲ್ಲಿ ಹೇಳಿದ್ರು. ಅದಕ್ಕೋಸ್ಕರ ಅವರು ರೆಸ್ಟ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಅವರು ಡ್ರಾಮಾ ಆಡೋದು ಹಾಗೆ ಹೀಗೆ ಅಂತ ಅಂದ್ರಲ್ವಾ, ನಿಮಗೆ ಗೊತ್ತಿತ್ತು ಅವ್ರು ಡ್ರಾಮಾ ಆಡ್ತಿದ್ರು ಅಂತ ಅಂದ್ಬಿಟ್ಟು. ಕಿಚ್ಚನ ಪಂಚಾಯತಿಲಿ ಚರ್ಚೆ ಆಗಬಹುದು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀನಿ. ನೋಡೋಣ ಯಾವೆಲ್ಲ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮೇನ್ ಆಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಲ್ಲಿ ಯಾರಿಗೆ ಸಿಗಬಹುದು ಅಂತಂದ್ರೆ, ಒಂದು ಗಿಲ್ಲಿ ನಟ ಅವ್ರಿಗೆ ಸಿಗ್ಬೋದು, ಇಲ್ಲ ಅಂತಂದ್ರೆ ರಾಶಿಕಾ ಅವ್ರಿಗೆ ಸಿಗ್ಬೋದು. ಗಿಲ್ಲಿ ಅವ್ರಿಗೆ ಏನಕ್ಕೆ ಕೊಡ್ತಾರೆ ಅಂತಂದ್ರೆ ಕಾವ್ಯ ಅವ್ರನ್ನ ಅಳಿಸ್ಬೇಕು ಅಂತ ಇದೊಂದು ಸೀಕ್ರೆಟ್ ಟಾಸ್ಕ್ ಏನಂತ ಕೊಡ್ತಾರೋ ಅಲ್ಲಿ ಎರಡರಲ್ಲೂ ಕೂಡ ಸಕ್ಸಸ್ ಆಗ್ತಾರೆ. ಅದರಲ್ಲೂ ಕೂಡ ಇಲ್ಲಿ ಕಾವ್ಯ ಅವ್ರು ಊಟ ಮಾಡಿಲ್ಲ ಅಂತ ಅವರು ಕೂಡ ಇಲ್ಲಿ ಊಟ ಬಿಡ್ತಾರೆ. ಅವ್ರಿಗೆ ಎಷ್ಟೇ ಇಷ್ಟವಾದ ಊಟ ಇದ್ರೂ ಕೂಡ ಇಲ್ಲಿ ಅವ್ರು ಊಟ ಮಾಡೋರ್ಗು ಇಲ್ಲಿ ಊಟ ಮಾಡಲಿಲ್ಲ. ಟಾಸ್ಕ್ ಅಂತ ಬಂದಾಗ ಕೂಡ ಕಂಪ್ಲೀಟ್ ಮಾಡಿದ್ರು. ಮತ್ತೆ ಇನ್ನೊಬ್ಬರನ್ನ ಅಣಗಿಸ್ಬೇಕು, ಮತ್ತೆ ಇಲ್ಲಿ ಮೆಣಸಿನ್ಕಾಯಿ ಹಾರ ಅಂತ ಬಂದಾಗ ಅಂದ್ರೆ ಬಿಗ್ ಬಾಸ್ ಮೇಲೆ ವಿಲ್ಲನ್ ಯಾರು ಅಂತ ಕೇಳಿದಾಗ ಜಾಸ್ತಿ ಅವ್ರಿಗೆ ಇಲ್ಲಿ ಬರಲಿಲ್ಲ. ಅಂದ್ರೆ ಗಿಲ್ಲಿ ಈ ಸತಿ ಈ ವಾರ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಇನ್ನೊಬ್ಬರನ್ನ ಅಣಗಿಸ್ಬಿಟ್ಟು ಕಾಮಿಡಿ ಮಾಡಲಿಲ್ಲ ಅಂತ ಬಿಟ್ಟು ಯಾರು ಒಬ್ಬೊಬ್ರು ತಗೊಳ್ಳಿಲ್ಲ ಜಾಸ್ತಿಯಾಗಿ. ಇಲ್ಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಅಷ್ಟೇ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂಡ್ರು. ಒಂದು ಕಾವ್ಯ ಅವ್ರು ಇಲ್ಲಿ ಹೇಳಿದ್ರು, ಮತ್ತೆ ಧನುಷ್ ಅವ್ರು ಕೂಡ ಇಲ್ಲಿ ಹೇಳಿದ್ರು ಇನ್ನೊಬ್ಬರನ್ನ ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾನೆ ಅಂತ ಬಿಟ್ಟು. ಇವೆರಡು ವಿಚಾರ ಬಿಟ್ಟು ಬೇರೆ ಯಾವ್ದ್ರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿಲ್ಲ. ಬಂದ್ಬಿಟ್ಟು ಬೇಡದೇ ಇರೋ ಜಾಗದಲ್ಲಿ ಕಾಮಿಡಿ ಕೂಡ ಇಲ್ಲಿ ಮಾಡಿಲ್ಲ. ಒಟ್ಟಲ್ಲಿ ತುಂಬಾನೇ ಚೆನ್ನಾಗಿತ್ತು ಎಪಿಸೋಡ್ ಅಂತೂ ಈ ವಾರ ಪೂರ್ತಿಯಾಗಿ. ಇಲ್ಲಿ ಗಿಲ್ಲಿಯವರಿಗೆ ಈ ಒಂದು ವಿಚಾರಕ್ಕೆ ಹೌದು ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರಿ, ಮತ್ತೆ ಇಲ್ಲಿ ಇಬ್ಬರದು ಬಾಂಡಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಎರಡನೇ ಸತಿ ಇಲ್ಲಿ ಗಿಲ್ಲಿಯವರಿಗೆ ಸಿಗಬಹುದು. ಇನ್ನೊಂದು ರಾಶಿಕ್ ಅವ್ರಿಗೆ ಯಾಕಂತ ಹೇಳಿದೆ ಅಂತಂದ್ರೆ, ಈಗ ಸೂರಜ್ ಅವರಿಂದ ದೂರ ಆದ್ಮೇಲೆ ನಾನು ಹೇಳ್ತಾರೆ ಅವ್ರ ಜೊತೆ ಮಾತು ಬಿಟ್ಟಾದ್ಮೇಲೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಮತ್ತೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೂ ಕೂಡ ಹೋಗಿದ್ರು. ಯಾವಾಗ್ಲೂ ಕೂಡ ಬ್ಯಾಡ್ ಲಕ್ ಅಂತ ಆಗ್ತಿತ್ತು ಅವ್ರಿಗೆ, ಒಂದ್ಸತಿ ಹೋದಾಗ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇವರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಸೂರಜ್ ಅವರಿಂದ ದೂರ ಇದಾರಲ್ವಾ, ಎಲ್ಲಾ ಗೇಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ, ಎಲ್ಲರೂ ಜೊತೆನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ, ಬೆರ್ತಿದ್ದೀರಾ, ಎಲ್ಲಾ ಕಡೆನೂ ಕಾಣಿಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ವೀಕ್ಷಕರೇ, ಗೆಸ್ ಕರೆಕ್ಟ್ ಆಗಿರುತ್ತಾ ತಪ್ಪಿರುತ್ತಾ ಅಂತ ಬಿಟ್ಟು. ನಿಮ್ಮ ಅನಿಸಿಕೆಯ ಪ್ರಕಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗಬೇಕು, ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳು, ಈ ವಿಚಾರದ ಜೊತೆ ನಿಮಗೆ ಇನ್ನು ಯಾವ ವಿಚಾರ ಚರ್ಚೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.